ಚನ್ನರಾಯಪಟ್ಟಣ ತಾಲೂಕು ಗುಳಸಿಂದ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ನೂತನ ಪೂಜಾ ಮಂದಿರದ ಆವರಣದಲ್ಲಿ ಇರುವ ವಿಘ್ನೇಶ್ವರ ಮೂರ್ತಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸಿಕೆ ಕುಸುಮರಾಣಿ, ಶ್ರೀ ರಾಘವೇಂದ್ರ ಸ್ವಾಮಿಯ ನೂತನ ಪೂಜಾ ಮಂದಿರದ ಧರ್ಮದರ್ಶಿ NT ರಾಧಾಕೃಷ್ಣ ಹಾಗೂ ಗುಳಸಿಂದ ಗ್ರಾಮದ ಮುಖಂಡರು ಪ್ರತಿಷ್ಠಾಪನೆ ಮಾಡಿದರು. ಈ ವೇಳೆ ಸುಮಾರು 30ಕ್ಕೂ ಹೆಚ್ಚು ಹಿರಿಯ ನಾಗರಿಕರನ್ನು ಸನ್ಮಾನಿಸಲಾಯಿತು. ಹಾಗೆ ರೀ ಹಾಗೆ ನೋಡಿ ಬೇಡಿದನಂತೆ ಏಳು ಲೋಕದ ಒಡೆಯನಂತೆ ಒಡೆಯನಂತೆ ಅಳಗಿಂತೆ ಅಳಗಿನಿಂದಲಿ ಬಂದನಂದೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮದನನಂತೆ ಆವತ ಕುಲವೋ ಅರಿಯಲಾಗದು. ನಾಳೆ ಹೀಗೇನೆ ಆಗಬಾರದು. ಬಹುಸಂಖ್ಯೆಯಲ್ಲಿ ಜನರು ಬಂದು ರಾಯರನ್ನ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಹೇಳ್ಕೊಂಡು ಕರ್ಕೊಂಡು ಬರಬೇಕು. ಆ ನಿಮ್ಮ ಒಂದು ನಾಣ್ಣುಡಿಯ ಒಂದು ಏನಿದೆ ಅದು ರಾಯರಿಗೆ ತಲುಪುತ್ತೆ. ಆ ತಲುಪುವ ಮಾಡಬೇಕಾದವರು ಮನುಷ್ಯರೇ, ನಾವೇ. ಭಗವಂತ ಅಲ್ಲಿರ್ತಾರೆ. ಕರೆದಾಗ ಬರುವ, ಕರದಲ್ಲಿ ಬರುವ, ಕರೆದಂತೆ ಮಾಡುವ ಅವರೇ ರಾಯರು. ಯತಿಗಳು ಸಶರೀರವಾಗಿ 700 ವರ್ಷಗಳ ಕಾಲ ನಾನು ಬೃಂದಾವನದೊಳಗೆ ಇದ್ದು ನಾನು ನನ್ನ ಲೋಕ ಕಲ್ಯಾಣವನ್ನು ಮಾಡ್ತೀನಿ ಅಂತೇಳಿ ಸಂಕಲ್ಪದಲ್ಲಿ ಹೋಗಿದ್ರು. 354 ವರ್ಷಗಳಾಗಿದೆ. ಅವರು ಇನ್ನೂ 700 ವರ್ಷದವರೆಗೂ ಇರ್ತಾರೆ ಅಂತ ಹೇಳಿ ಅಲ್ಲಿಂದ ಆಚೆಗೆ ನಮಗೆ 46 ವರ್ಷಗಳು ಇರಬೇಕಾಗತ್ತೆ. ಆ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಣ, ನಮ್ಮ ಗ್ರಾಮಸ್ಥರಿಗೆ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದಕ್ಕಾಗಿ ನಾಳೆ ದಯಮಾಡಿ ಇನ್ನೂ ಸ್ವಾಮಿಯವರ ಬೃಂದಾವನ ಲೋಕಾರ್ಪಣೆ ಆಗ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ವಿಘ್ನ ನಿವಾರಕ ವಿನಾಯಕನ ಪ್ರತಿಷ್ಠಾಪನೆಯಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ವಿಘ್ನೇಶ್ವರರಿಗೆ ಭಕ್ತಿಪೂರ್ವಕವಾಗಿ ನಮಗೆ ದೇವಾಲಯವನ್ನ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಈಗಾಗಲೇ ದೇವಾಲಯ ಪೂರ್ಣಗೊಂಡು ಈ ಶುಭ ದಿವಸ ವಿಘ್ನೇಶ್ವರನ ಪ್ರತಿಷ್ಠಾಪನೆಯಾಗಿ ನಾಳೆ ನಡೆಯುವಂತಹ ಕಾರ್ಯಕ್ರಮದ ಎಲ್ಲ ಸರ್ವ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿ ಆಗ್ತಾ ಇರತಕ್ಕಂಥ ಧರ್ಮದರ್ಶಿಗಳು